ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ BNN ಕನ್ನಡ, ನಿಮ್ಮ ಧ್ವನಿ, ನಿಮ್ಮ ಸುದ್ದಿವಾಹಿನಿ. ನಾನು ವಿಶಾಖಾ ದೇವೇಂದ್ರ ಕುಮಾರ್. ಒಂದು ನಗರ ಸುಂದರವಾಗಿರಬೇಕಾದರೆ ಅಲ್ಲಿನ ಕಟ್ಟಡಗಳಷ್ಟೇ ಸಾಲದು, ಅಲ್ಲಿ ವಾಸಿಸುವ ಜನರ ಮನಸ್ಸು ಮತ್ತು ವರ್ತನೆಯೂ ಬದಲಾಗಬೇಕು. ಇದೇ ಉದ್ದೇಶದೊಂದಿಗೆ ಒಂದು ಧಾರ್ಮಿಕ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಸಾಮಾಜಿಕ ಕಳಕಳಿಯ ಹೊಸ ಅಲೆಯೊಂದು ನಗರದ ಬೀದಿಗಳಲ್ಲಿ ಸಂಚಲನ ಮೂಡಿಸಿದೆ. ಕುರಾನ್ ಪ್ರವಚನದ ನಿಮಿತ್ತ ನಾಗರಿಕ ಪ್ರಜ್ಞೆ ಜಾಗೃತಿ, ಸಂಚಾರಿ ಶಿಸ್ತು ಮತ್ತು ಸ್ವಚ್ಛತೆಗಾಗಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ನೆರೆಹೊರೆಯವರ ಹಕ್ಕುಗಳ ಅಭಿಯಾನಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು. ಇದೇ ತಿಂಗಳ 13ರಿಂದ 15ರವರೆಗೆ ನಡೆಯಲಿರುವ ಕುರಾನ್ ಪ್ರವಚನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬಸವಕಲ್ಯಾಣ ನಗರದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯು ಸಂಚಾರಿ ನಿಯಮಗಳ ಪಾಲನೆ ಮತ್ತು ಸ್ವಚ್ಛತೆಯ ಅರಿವು ಮೂಡಿಸುವ ಮೂಲಕ ನೆರೆಹೊರೆಯವರ ಹಕ್ಕುಗಳ ವಿನೂತ ಅಭಿಯಾನವನ್ನು ಹಮ್ಮಿಕೊಳ್ಳುವ ಮೂಲಕ ಸಾರ್ವಜನಿಕರ ಗಮನ ಸೆಳೆಯಿತು. ನಗರದ ಐತಿಹಾಸಿಕ ಕೋಟೆಯಿಂದ ಆರಂಭವಾದ ಈ ಬೃಹತ್ ಜಾಗೃತಿ ರ್ಯಾಲಿ ಮುಖ್ಯ ರಸ್ತೆಯ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತದವರೆಗೆ ನಡೆಸಲಾಯಿತು. ಈ ಅಭಿಯಾನ ಪ್ರಮುಖವಾಗಿ ಸಂಚಾರಿ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ, ಅಸ್ತವ್ಯಸ್ತ ಪಾರ್ಕಿಂಗ್ ತಡೆಗಟ್ಟುವುದು ಮತ್ತು ನಗರದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ನೆರೆಹೊರೆಯವರ ಹಕ್ಕು ಎಂದು ಸಾರಲಾಯಿತು. ಇದೇ ಸಂದರ್ಭದಲ್ಲಿ ಒಂದು ಭಾವನಾತ್ಮಕ ಕ್ಷಣಕ್ಕೂ ಸಾಕ್ಷಿಯಾಯಿತು. ನಗರದ ಸ್ವಚ್ಛತೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಪೌರ ಕಾರ್ಮಿಕರ ಸೇವೆ ಮತ್ತು ಯೋಗದಾನವನ್ನು ಪರಿಗಣಿಸಿ ಅಂಬೇಡ್ಕರ್ ವೃತ್ತದಲ್ಲಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. जो हमारे बसवा कल्याण को साफ सुथरा रखने में अपने दिन रात कोशिशों में लगे रहते हैं. हम आज इस सम्मान के जरिए से आपका शुक्रिया. पार्किंग को बसवा कल्याण सिटी को ग्रीन सिटी बनाने में पार्किंग को सही तौर हम हमारे शहर बसवा कल्याण को साफ सुथरा रखेंगे. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ JS ಬುರುಳೆ ಅವರು, ಈ ಅಭಿಯಾನದ ಉದ್ದೇಶ ಕೇವಲ ಘೋಷಣೆಗಳಾಗಬಾರದು, ನಿಯಮಗಳ ಕಟ್ಟುನಿಟ್ಟಿನ ಪಾಲನೆಯ ಮೂಲಕ ಸಮಾಜದಲ್ಲಿ ಬದಲಾವಣೆ ತರಬೇಕು ಎಂದು ಕರೆ ನೀಡಿದರು. ಈ ಅರ್ಥಪೂರ್ಣ ಅಭಿಯಾನದಲ್ಲಿ ಆಯೋಜಕರಾದ ಜುಲ್ಫಿಕರ್ ಅಹಮದ್, ಅರ್ಫಾತ್ ಅಹಮದ್, ಡಾಕ್ಟರ್ ಜಬೀವುಲ್ಲಾ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಶಾಲೆಯ 100 ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಧಾರ್ಮಿಕ ಕಾರ್ಯಕ್ರಮವೊಂದು ಸಾಮಾಜಿಕ ಸ್ವಾಸ್ಥ್ಯ ಮತ್ತು ನಾಗರಿಕ ಕರ್ತವ್ಯಗಳನ್ನು ನೆನಪಿಸುವ ವೇದಿಕೆಯಾಗಿ ಮಾರ್ಪಟ್ಟಿದೆ. ನೆರೆಹೊರೆಯವರ ಹಕ್ಕುಗಳನ್ನು ಗೌರವಿಸುವ ಈ ಅಭಿಯಾನ ಬಸವ ಕಲ್ಯಾಣದ ಸೌಹಾರ್ದತೆ ಮತ್ತು ಶಿಸ್ತಿನ ಪರಂಪರೆಯ ಹೊಸ ಭಾಷ್ಯ ಬರೆದಿದೆ.